ಕಳೆದ ವರ್ಷ ಬರಗಾಲದಿಂದ ತತ್ತರಿಸಿ ಹೋಗಿದ್ದಂಥ ರೈತರು ಇದೀಗ ಪ್ರವಾಹದಿಂದಲೂ ಕೂಡ ಅದೇ ರೀತಿಯ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕಳೆದ ಬಾರಿ ಬರ, ಈ ಬಾರಿ ಪ್ರವಾಹ. ಕ್ಷಣ ಕ್ಷಣಕ್ಕೂ ಕೂಡ ಘಟಪ್ರಭಾ ನದಿಯ ಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಪ್ರವಾಹದ ಸ್ಥಿತಿಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಚಿತ್ರಬಾನುಕೋಟೆಯಲ್ಲಿ ಈರುಳ್ಳಿ ಬೆಳೆ ಜಲಾವೃತವಾಗಿದೆ. ರೈತ ಕಂಗಾಲಾಗಿದ್ದಾರೆ. ಮುಧೋಳ ತಾಲೂಕಿನ ಚಿತ್ರಬಾನುಕೋಟೆ ಗ್ರಾಮದ ರೈತರು 3 ಎಕರೆ ಜಮೀನಿನಲ್ಲಿ ಬೆಳೆದಿರುವಂಥ ಈರುಳ್ಳಿ ಘಟಪ್ರಭಾ ನದಿ ಪಾಲಾಗಿದೆ. 5 ಲಕ್ಷ ಅಥವಾ ಅದಕ್ಕಿಂತಲೂ ಹೆಚ್ಚು ಲಾಭದ ನಿರೀಕ್ಷೆಯಲ್ಲಿದ್ದ ರೈತ, ಆದರೆ ಅತಿಯಾದ ಮಳೆ ಆತನ ಆಸೆಯನ್ನು ನಿರಾಸೆ ಮಾಡಿದೆ, ಅಥವಾ ರೈತರಿಗೆ ಇಟ್ಟಿರುವಂಥ ಭರವಸೆ ಹುಸಿಯಾಗಿದೆ. ಅತ್ಯಧಿಕವಾಗಿ ಮಳೆ ಆಗ್ತಾ ಇದೆ. ಮಳೆ ಬಂದರೆ ರೈತರ ಮುಖದಲ್ಲಿ ಯಾವಾಗಲೂ ಕೂಡ ಖುಷಿ ಇರುತ್ತೆ, ಮಂದಹಾಸ ಇರುತ್ತೆ. ಈ ಬಾರಿ ಹೇಗಾದರೂ ಮಾಡಿ ಉತ್ತಮವಾದ ಬೆಳೆ ಬೆಳಿಬಹುದು. ನಾವು ಕಳೆದ ಬಾರಿ ಬರಗಾಲ ಇತ್ತು, ನೀರಿರಲಿಲ್ಲ, ಬೆಳೆ ಬೆಳಿಲಿಕ್ಕಾಗಿಲ್ಲ, ಮಾಡಿರುವಂಥ ಸಾಲ ಹಾಗೇ ಇದೆ. ಈ ಬಾರಿ ಆದರೂ ಕೂಡ ಉತ್ತಮ ಮಳೆ ಆಗ್ತಾ ಇದೆ, ಬೆಳೆ ತೆಗಿಬೋದು ಅಂತ ರೈತರು ಅಂದುಕೊಂಡಿದ್ದರು. ಇದು ಈರುಳ್ಳಿ ನೋಡ್ತಾ ಇದ್ದೀರಿ. ಹಾಕಿರುವಂಥ ಬೆಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಈ ಬೆಳೆ ಯಾವ ಕಾರಣಕ್ಕೂ ಬರುತ್ತೆ ಅಂತ ಯಾವ ಭರವಸೆನ ಇಟ್ಕೊಳ್ಳೋ ಹಾಗಿಲ್ಲ. ಈರುಳ್ಳಿ ಬೆಳೆದು ರೈತ ಹೇಗಾದರೂ ಮಾಡಿ ತಾನು ಮಾಡಿದ್ದಂಥ ಸಾಲವನ್ನು ತೀರಿಸಿದ್ರಾಯಿತು ಅಂತ ಅಂದ್ಕೊಂಡಿದ್ದ. ಬಟ್ ಇಡೀ ಜಮೀನಿನ ತುಂಬ ಹಿಂಗೆ ನೀರು ತುಂಬಿಕೊಂಡಿದೆ, ಕೊಳೆತು ಹೋಗಿದೆ, ಕೊಚ್ಚಿ ಹೋಗಿದೆ. ಸೊ ಹೀಗಾಗಿ ರೈತ ಕಳೆದ ಬಾರಿ ನಷ್ಟವನ್ನು ಅನುಭವಿಸಿದ್ದ. ಈ ಬಾರಿಯೂ ಕೂಡ ಕಳೆದ ಬಾರಿ ನೀರಿಲ್ಲದೆ ಈ ಬಾರಿ ನೀರಿನಿಂದ ನಷ್ಟವನ್ನು ರೈತ ಅನುಭವಿಸ್ತಾ ಇದ್ದಾನೆ. ರೈತರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ರೈತರ ಕಷ್ಟಗಳೇನು, ಯಾವ ರೀತಿ ಸಮಸ್ಯೆಗಳಲ್ಲಿದ್ದಾರೆ ಅನ್ನೋದನ್ನು ನಮ್ಮ ಪ್ರತಿನಿಧಿ ಗುರು ರೈತರ ಜೊತೆ ಮಾತನಾಡಿದ್ದಾರೆ. ನೋಡೋಣ. ಗಡಿಭಾಗ ಬೆಳಗಾವಿಯಲ್ಲಿ ಸುರಿದಂತ ಮಳೆಗೆ ಉತ್ತರ ಕರ್ನಾಟಕದ ಹಲವು ಗ್ರಾಮಗಳಿಗೆ ಪ್ರವಾಹದ ಆತಂಕ ಎದುರಾಗಿರುವಂತದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಚಿತ್ರಬಾನುಕೋಟೆ ಗ್ರಾಮದಲ್ಲಿ ಇರುವಂತದ್ದು. ನೀವು ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ಈಗಾಗಲೇ ರೈತ 2 ವರ್ಷಗಳಿಂದ ಬರದಿಂದ ತತ್ತರಿಸಿದಂತ ರೈತನಿಗೆ ಇಂದು ಪ್ರವಾಹದ ಆತಂಕ ಎದುರಾಗಿದರ ಜೊತೆಗೆ ಏನಪ್ಪಾ ಅಂತಂದ್ರೆ ಉಳಿದ ಬೆಳೆಗಳನ್ನ ಉಳಿಸ್ಲಿಕ್ಕೆ ಸಾಕಷ್ಟು ಹರಸಾಹಸ ಪಡ್ಬೇಕಾಗಿತ್ತು. ಆದ್ರೆ 3 ಎಕರೆಯಲ್ಲಿ ಬೆಳೆದಿರ್ತಕ್ಕಂತ ಬೆಳೆ ಸಂಪೂರ್ಣವಾಗಿ ಈಗಾಗಲೇ ಜಲಾವೃತವಾಗಿರುವಂತದ್ದು. ಉಳಿದ ಬೆಳೆಗಳನ್ನ ಉಳಿಸ್ಕೊಂಡು ನಾವು ಸಾಲ ಸೂಲ ಮಾಡಿರ್ತಕ್ಕಂತ ಬೆಳೆಯನ್ನ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸ ಪಟ್ಟಿದ್ರು. ರೈತರು ಯಾವ ರೀತಿಯಾಗಿ ತಮ್ಮ ಕಷ್ಟಗಳನ್ನ ಹಂಚ್ಕೊಳ್ತಾರೆ ರೈತರನ್ನ ಮಾತಾಡಿಸ್ತಾ ಹೋಗ್ತೇನೆ. ಏನ್ ಹೇಳ್ತಾರೆ ರೈತರು? ಸರ್ ನಮಸ್ತೆ. ಉಳಿದ ಬೆಳೆಗಳನ್ನು ಉಳಿಸ್ಲಿಕ್ಕೆ ಸಾಕಷ್ಟು 2 ವರ್ಷಗಳಿಂದ ಬರದಿಂದ ತತ್ತರಿಸಿದ್ರಿ, ಮತ್ತೆ ಪ್ರವಾಹದ ಆತಂಕ ಎದುರಾಗ್ತದೆ, ಏನ್ ಹೇಳ್ತೀರಿ ಸರ್? 2 ವರ್ಷ ಈಗ ಮಳಿ ಕಡಿಮೆ ಆಗಿ ಪ್ರವಾಹ ಬಂದಿದ್ದಿಲ್ಲ. ಹಿಂಗಾಗಿ ಎಲ್ಲಾ ನದಿ ಪಾತ್ರದ ಜನರು ಎಲ್ಲಾ ಉಳ್ಳಾಗಡ್ಡಿ ನಮ್ಮ ಊರಾಗ ಈರುಳ್ಳಿ ಬೆಳೆ ಹಾಕೊಂಡಿದ್ವಿ. ಈ ವರ್ಷ ಎಲ್ಲಾ 19 ಬಂದ ಟೈಪ್ ಈ ಸರಿನೂ ಪ್ರವಾಹ ಬರತೈತಿ. ನಮ್ಮ ಬೆಳೆ ಎಲ್ಲಾ ನಷ್ಟ ಆಗ್ಯಾವು. ಇದಕ್ಕ ಗೌರ್ಮೆಂಟ್ ದವ್ರು ಏನಾರ ಶಾಶ್ವತ ಪರಿಹಾರ ನಮ್ಗ್ ಘೋಷಣೆ ಮಾಡ್ಬೇಕು. ಇಲ್ಲ ಅಂತಂದ್ರ ನಮ್ಮನ್ನ ಈ ಜಮೀನಿಗೆ ಒಂದು ಕಿಮ್ಮತ್ ಮಾಡಿ ಏನಾರ ಒಂದು ಶಾಶ್ವತ ಪರಿಹಾರ ಕೊಡ್ಬೇಕು. ಇಲ್ಲ ಅಂತಂದ್ರ ಪ್ರತಿ ವರ್ಷ ಇದೇ ಟೈಪ್ ನಷ್ಟ ಹಾಕೋತ ಹೋದ್ರೆ ನಾವು ರೈತರು ಬದುಕೋದು ಕಷ್ಟ ಆಗ್ಬಿಟ್ಟೈತಿ. ಆದ ಕಾರಣ ಗೌರ್ಮೆಂಟ್ ದವರು ಇದಕ್ಕೊಂದು ಏನಾರ ಶಾಶ್ವತ ಪರಿಹಾರ ಕೊಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಮಗ ಅದೊಂದು ಬ್ಯಾರೆ ಈಗ ಭೂ ಸ್ವಾಧೀನ ಮಾಡ್ಕೊಂಡು ಅದನ್ನ ನಮಗ ಇದನ್ನ ಮಾಡ್ಬೇಕಂತೇಳಿ ನಾ ಆಗ್ರಹ ಮಾಡ್ತೀನಿ. ಇದಿಷ್ಟು ರೈತರು ಹೇಳ್ತಿರುವಂತದ್ದು. ಏನು ಗ್ರಾಮಗಳಲ್ಲಿ ಶಾಶ್ವತವಾದ ಪರಿಹಾರ ಕೊಡ್ಬೇಕು. ಪ್ರತಿ ಬಾರಿ ಇದೇ ರೀತಿ ನಮಗೆ ಪ್ರವಾಹ ಬಂದಾಗ ಮಾತ್ರ ಸರ್ಕಾರ 5,000 ಅಥವಾ 6,000 ಪರಿಹಾರ ಕೊಟ್ರೆ ಆಗಲ್ಲ. ನಮಗೆ ಶಾಶ್ವತವಾದ ಪರಿಹಾರ ಕೊಡಬೇಕು. ನಾವು 1 ಎಕರೆ ಜಮೀನಲ್ಲಿ 50,000 ರಿಂದ 60,000 ಖರ್ಚನ್ನ ಮಾಡ್ತೇವೆ. ಆದ್ರೆ ನಮಗೆ ಕೊಡ್ತಕ್ಕಂಥದ್ದು ಬರೀ 5,000 ಆದ್ರೆ ನಮಗೆ ಕಳೆ ತೆಗಿಲಿಕ್ಕೆ 5,000 ಖರ್ಚಾಗಿರುತ್ತೆ ಅನ್ನುವಂತ ಅಳಲನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಚಿತ್ರಬಾನುಕೋಟೆ ಗ್ರಾಮಕ್ಕೆ ಶಾಶ್ವತವಾದ ಪರಿಹಾರ ಕೊಡಬೇಕು. ಈ ಗ್ರಾಮಗಳಿಗೆ ಸ್ವಾಧೀನ ಮಾಡಿಕೊಂಡು ಬೇರೆಡೆಗೆ ನಮಗೆ ಸ್ಥಳಾಂತರ ಮಾಡಿ ಇದನ್ನ ನಮಗೆ ಶಾಶ್ವತ ಪರಿಹಾರವನ್ನ ಕೊಡ್ಬೇಕು ನಿಟ್ಟಿನಲ್ಲಿ ರೈತರು ತಮ್ಮ ಅಳಲನ್ನ TV5 ಜೊತೆ ಹಂಚಿಕೊಂಡಿರುವಂತದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ.